ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ತಂದಿರೋ ಟಾಪಿಕ್ ಏನಂದ್ರೆ, ಇವಾಗ ಫಿಸಿಕಲಿ ಚಾಲೆಂಜ್ಡ್ ಎಲ್ಲ ಕರ್ನಾಟಕ ಸರ್ಕಾರದಿಂದ ಏನು ಮೋ ಮೋಟರ್ಡ್ ವೀಲ್ ಚೇರ್ ಆಟೋಮೆಟಿಕ್ ವೀಲ್ ಚೇರ್ ಅಥವಾ ಪವರ್ ವೀಲ್ ಚೇರ್ ಅಂತ ಏನ್ ಹೇಳ್ತೀವಿ, ಅದನ್ನ ಅಪ್ಲೈ ಮಾಡಕ್ಕೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಸೊ ಯಾರ್ಯಾರೆಲ್ಲ ಎಲಿಜಿಬಿಲಿಟಿ ಇದೆ, ಯಾರ್ಯಾರ ಹತ್ರ ಎಲ್ಲ ಆಲ್ರೆಡಿ UDID ಕಾರ್ಡ್ ಇದೆ, ಅದನ್ನ ಇಟ್ಕೊಂಡು ಅಪ್ಲೈ ಮಾಡ್ಬೋದು. ಸೊ ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನೇನ್ ಇರಬೇಕು, ಮತ್ತೆ ಪೋರ್ಟಲ್ ಅಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ನೀವು ಡೈರೆಕ್ಟ್ ಕ್ರೋಮ್ಗೆ ಬಂದು ಓಪನ್ ಮಾಡಿ ಜಸ್ಟ್ ಸೇವಾ ಸಿಂಧು ಅಂತ ಹೊಡೆದ್ರೆ, ಸೇವಾ ಸಿಂಧು ಪೋರ್ಟಲ್ ಅಂತ ಟೈಪ್ ಮಾಡಿದ್ರೆ, ನೀವು ಈ ರೀತಿ ಸೇವಾ ಸಿಂಧು ಪೋರ್ಟಲ್ ಅಂತ ಟೈಪ್ ಮಾಡಿದ್ರೆ ಫಸ್ಟ್ ನಿಮ್ಗೆ ಸೇವಾ ಸಿಂಧು ಒನ್ ಅಪ್ಲಿಕೇಶನ್ ಓಪನ್ ಏನ್ ಬರುತ್ತೆ ಇಲ್ಲಿ, ಎರಡನೇದು ಏನ್ ಬರುತ್ತೆ ಒನ್ ಅಂತ, ಇದನ್ನ ಓಪನ್ ಮಾಡಿ. ಇದು ಬಂದು ಸೇವಾ ಸಿಂಧು services.karnataka.government.in ಅಂತ. ಇದನ್ನ ನೀವು ಡೈರೆಕ್ಟ್ ಓಪನ್ ಮಾಡ್ತಿದ್ದಂಗೆ ನಿಮ್ಗೆ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ರಿಜಿಸ್ಟರ್ ಹಾಕ್ತಿದ್ದೀರಾ, ನ್ಯೂ ಯೂಸರ್ ಅಂತ ಏನಾದ್ರು ಕೊಟ್ರೆ ಇಲ್ಲಿ ರಿಜಿಸ್ಟರ್ ಹಿಯರ್ಗೆ ಹೋಗ್ಬೇಕಾಗತ್ತೆ. ಇಲ್ಲಿ ನಿಮ್ಗೆ ಈ ರೀತಿ ಪೇಜಸ್ ಓಪನ್ ಆಗುತ್ತೆ. ಇಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ದು ಆಧಾರ್ ನಂಬರ್ ಹಾಕಿ ಮತ್ತೆ ಕ್ಯಾಪ್ಚಾ ಎಂಟರ್ ಮಾಡಿ, ನೆಕ್ಸ್ಟ್ ಹೋಗಿ ನಿಮ್ದು ಮೊಬೈಲ್ ಡೀಟೇಲ್ಸ್ ಎಲ್ಲ ಕೊಟ್ಟು ಒಂದ್ಸಲ ರಿಜಿಸ್ಟ್ರೇಷನ್ ಪ್ರೋಸೆಸ್ ಇರುತ್ತೆ, ಇದನ್ನ ರಿಜಿಸ್ಟರ್ ಆಗ್ಬೋದು. ಸೊ ಒಂದ್ಸಲ ರಿಜಿಸ್ಟರ್ ಆದ್ಮೇಲೆ ನೀವು ಈ ತರ ಏನ್ ಅಪ್ಲೈ ಫಾರ್ ಸರ್ವಿಸ್ ಅಂತ ಏನ್ ಬರುತ್ತೆ, ಇಲ್ಲಿ ಬಂದು ನಿಮ್ದು ನಂಬರ್ ಹಾಕಿ ಅಥವಾ ಇಮೇಲ್ ID ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಿಮ್ದು ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮಾಡಬೇಕು. ಸೊ ಇವಾಗ ನಾನು ಡೀಟೇಲ್ಸ್ ಹಾಕಿ ಸಬ್ಮಿಟ್ ಮಾಡ್ತೀನಿ ಬನ್ನಿ. ಇವಾಗ ನಾನು ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿದೀನಿ. ಹಾಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ನಿಮ್ದು. ಇಲ್ಲಿ ನಿಮ್ದು ಸರ್ವಿಸಸ್ ಏನ್ ಅವೈಲಬಲ್ ಇರುತ್ತೆ, ನಿಮ್ ಹೆಸರು ಎಲ್ಲಾ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಬಂದು ನೀವೇನ್ ಮಾಡ್ಬೇಕು ಅಂದ್ರೆ ಈ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಏನಿರುತ್ತಲ್ಲ ಇದನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಏನೇನ್ ಸರ್ವಿಸಸ್ ಇದೆ ಅದ್ರ ಡೀಟೇಲ್ಸ್ ಎಲ್ಲ ಬರುತ್ತೆ. ಇಲ್ಲಿ ನೀವಿಲ್ಲಿ ಸರ್ಚ್ ಬಾರ್ ಅಲ್ಲಿ ಜಸ್ಟ್ ಏನ್ ಟೈಪ್ ಮಾಡಿ ಅಂದ್ರೆ ವೀಲ್ ಅಂತ ಟೈಪ್ ಮಾಡಿ. ವೀಲ್ ಅಂತ ಟೈಪ್ ಮಾಡ್ತಿದ್ದಂಗೆನೆ ನಿಮ್ಗೆ ಎರಡು ಬರುತ್ತೆ. ಒಂದು ಡಿಸೆಬಿಲಿಟಿಗೆ ಬ್ಯಾಟರಿ ಆಪರೇಟೆಡ್ ವೀಲ್ ಚೇರ್ ಫಾರ್ ಪರ್ಸನ್ ಫಾರ್ ಡಿಸೆಬಿಲಿಟಿ, ಇನ್ನೊಂದು ಮೋಟರೈಸ್ಡ್ ಟೂ ವೀಲರ್ ಫಾರ್ ಪರ್ಸನ್ ಫಾರ್ ಡಿಸೆಬಿಲಿಟಿ ಅಂತ ಬರುತ್ತೆ. ಇದು ನಿಮ್ಗೆ ಟೂ ವೀಲರ್ ಸ್ಕೂಟಿ ಏನ್ ಬರುತ್ತಲ್ಲ ಅದು, ಇದು ಬ್ಯಾಟರಿ ಆಪರೇಟೆಡ್ ವೀಲ್ ಚೇರ್ಗೆ. ಇದನ್ನ ಕ್ಲಿಕ್ ಮಾಡಿ ನೋಡಿ ನಿಮ್ಗೆ ಅದು ಬಿಟ್ಟಿದಾರ ಅಂತ. ಈ ಸರ್ವಿಸ್ ಬಿಟ್ಟಿಲ್ಲ, ಈ ಸರ್ವಿಸ್ ಡಿಸೇಬಲ್ ಆಗಿದೆ ಅಂತ ಬಂದಿದೆ. ಅಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹೊಸದಾಗಿ ಏನು ಬಿಟ್ಟಿಲ್ಲ. ಹಂಗಾಗಿ ನೀವು ಮತ್ತೆ ವ್ಯೂ ಫಾರ್ ಆಲ್ ಸರ್ವಿಸಸ್ ಅಂತ ಬಂದು ಇಲ್ಲಿ ಸರ್ಚ್ ಬಾರ್ ಅಲ್ಲಿ ವೀಲ್ ಅಂತ ಕೊಟ್ರೆ ನಿಮ್ಗೆ ಬ್ಯಾಟರಿ ಆಪರೇಟೆಡ್ ವೀಲ್ ಚೇರ್ಗೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಇವಾಗ. ಸೊ ನೀವಿಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಸೊ ಇಲ್ಲಿ ಬಂದ್ರೆ ನಿಮ್ಗೆ ಅಪ್ಲಿಕೇಟ್ ನಂಬರು, ಫಾದರ್ ಡೀಟೇಲ್ಸ್ ಎಲ್ಲಾ ಡೀಟೇಲ್ಸ್ ಕೊಡ್ಬೇಕಾಗತ್ತೆ. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನೀವು ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಅಥೆಂಟಿಕೇಟ್ ಏನ್ ಅಪ್ಲಿಕೆಂಟ್ ಆಧಾರ್ ನಂಬರ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಇದು ನಿಮ್ಗೆ DPD ಕರ್ನಾಟಕ ಸೇವೆಗೆ ಈ KYC ಸರ್ವಿಸಸ್ಗೆ ತಗೊಂಡೋಗುತ್ತೆ ಪೇಜ್ಗೆ. ಇಲ್ಲಿ ಬಂದು ನೀವು ನಿಮ್ದು ಆಧಾರ್ ನಂಬರ್ ಹಾಕಿ ನೀವು ಇದನ್ನ ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟು ಇಲ್ಲಿ OTP ಅಂತ ಕೊಟ್ರೆ ನೆಕ್ಸ್ಟ್ ನಿಮ್ಮ ಆಧಾರ್ ನಂಬರ್ಗೆ ಏನಿರುತ್ತೆ ಅದಕ್ಕೆ OTP ಜನರೇಟ್ ಮಾಡಿ OTP ನ ಕೇಳುತ್ತೆ. ಒಂದ್ಸಲ OTP ಕೊಟ್ಟು ಸಬ್ಮಿಟ್ ಆದ್ಮೇಲೆ ನೀವು ಮತ್ತೆ ಬ್ಯಾಕಿಗೆ ಬಂದು ಈ ಸ್ಟೆಪ್ 2 ನ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಹಿಯರ್ ಟು ಗೆಟ್ ಡೀಟೇಲ್ಸ್ ಒನ್ಸ್ ದ ಆಧಾರ್ ಇಸ್ ವೆರಿಫೈಡ್ ಅಂತ. ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಬೈ ಡಿಫಾಲ್ಟ್ ನಿಮ್ದು ಹೆಸರು ಮತ್ತೆ ನಿಮ್ದು ಡೇಟ್ ಆಫ್ ಬರ್ತ್ ಮತ್ತೆ ನಿಮ್ದು ಜೆಂಡರು ಇಷ್ಟು ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಪಾಪ್ಯುಲೇಟ್ ಆಗುತ್ತೆ. ಸೊ ಇದಿಷ್ಟೇ ಪಾಪ್ಯುಲೇಟ್ ಆಗೋದು. ನೆಕ್ಸ್ಟ್ ಏನ್ ಮಾಡ್ಬೇಕು, ನೀವು ನಿಮ್ದು ಫಾದರ್ ಡೀಟೇಲ್ಸ್, ತಂದೆ ಅಥವಾ ವೈಫ್ ಹೆಸರು ಇದ್ರೆ ವೈಫ್ ಹೆಸರು, ತಂದೆ ಇದ್ರೆ ತಂದೆ ಹೆಸರು ಕೊಡ್ಬೇಕಾಗತ್ತೆ. ಮತ್ತೆ ನಿಮ್ದು ಏಜು ಕೂಡ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ, ನೀವು ಅದನ್ನೇನು ಕೊಡೋದಿರಲ್ಲ. ಇವಾಗ ನಾನು ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಗೆಟ್ ಡೀಟೇಲ್ಸ್ ಅಂತ ಕೊಟ್ರೆ ನಾನು ಆಧಾರ್ನ ರಿಜಿಸ್ಟರ್ ಆದ್ಮೇಲೆ ನಿಮ್ಗೆ ಆ ಡೀಟೇಲ್ಸ್ ಬಂದ್ಬಿಡುತ್ತೆ. ನೆಕ್ಸ್ಟ್ ನಿಮ್ ಮೊಬೈಲ್ ನಂಬರ್ ಕೊಡ್ಬೇಕು. ಮೊಬೈಲ್ ನಂಬರ್ ಕೊಟ್ಟು UDID ನಂಬರ್ ಮ್ಯಾಂಡೇಟರಿ ಇರುತ್ತೆ. ನೀವು ಡಿಸೆಬಿಲಿಟಿ ಸರ್ಟಿಫಿಕೇಟ್ ಮಾಡಿಸಿದ್ರೆ ಅದ್ರದ್ದು UDID ನಂಬರ್ ಏನಿರುತ್ತೆ ಯುನೀಕ್ ನಂಬರ್, ಆ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ. ಎಂಟರ್ ಮಾಡಿ ನೆಕ್ಸ್ಟ್ ನಿಮ್ದು BPL ಕಾರ್ಡ್ ಇದ್ರೆ BPL, APL ಕಾರ್ಡ್ ಇದ್ರೆ APL ಸೆಲೆಕ್ಟ್ ಮಾಡ್ಬೇಕು. BPL ಇದ್ರೆ BPL. ನೆಕ್ಸ್ಟ್ ಬಂದು ಟೈಪ್ ಆಫ್ ಡಿಸೆಬಿಲಿಟಿ. ಇದು ಇವಾಗ ಬಿಟ್ಟಿರೋದು ನಿಮ್ಗೆ ಎರಡೇ ಡಿಸೆಬಿಲಿಟಿಗೆ, ಯಾಕೆಂದ್ರೆ ವೀಲ್ ಚೇರ್ ಯೂಸ್ ಮಾಡೋದು. ಐದರ್ ಲೋಕೋಮೋಟರ್ ಡಿಸೆಬಿಲಿಟಿ, ನೀವು ಫಿಸಿಕಲಿ ಚಾಲೆಂಜ್ಡ್ ಆಗಿರ್ಬೇಕು, ಇಲ್ಲ ಮಸ್ಕ್ಯುಲರ್ ಡಿಸ್ಟ್ರೋಫಿ ಇರಬೇಕು, ಅವ್ರಿಗಷ್ಟೇ ಇವಾಗ ಇದನ್ನ ಆಪ್ಷನ್ ಬಿಟ್ಟಿದ್ದಾರೆ.
ಬಿಟ್ಟಿದ್ದಾರೆ. ನಿಮ್ದು ಏನಿರುತ್ತೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ರೀಸನ್. ನೆಕ್ಸ್ಟ್ ಪರ್ಸೆಂಟೇಜ್ ಆಫ್ ಡಿಸೆಬಿಲಿಟಿ 75%ಗೂ ಮೇಲೆ ಇರಬೇಕು. ಇದು ಮೇನ್ ಕ್ರೈಟೀರಿಯಾ ಇದೆ. ನಿಮ್ದು ಸರ್ಟಿಫಿಕೇಟ್ ಅಲ್ಲಿ 40% 50% ಹಂಗಿದ್ರೆ ಏನು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ 75% ಅಥವಾ ಅದಕ್ಕೂ ಮೇಲಿದ್ದವ್ರಿಗೆ ಮಾತ್ರ ಇದು ಅಪ್ಲಿಕೇಶನ್ ಹಾಕೋಕ್ಕಾಗೋದು. ಸೊ ಅದನ್ನ ನೋಡಿ ಫಿಲ್ ಮಾಡಿ. ಅದಾದ್ಮೇಲೆ ನಿಮ್ದು ಅಡ್ರೆಸ್ ಡೀಟೇಲ್ಸ್ ಫಿಲ್ ಮಾಡ್ಬೇಕಾಗುತ್ತೆ. ಯಾವ ಡಿಸ್ಟಿಕ್ ಅಂದ್ರೆ ನೀವು ಯಾವ ಡಿಸ್ಟಿಕ್ ಬರುತ್ತೆ. ಇವಾಗ ನೋಡಿ ಇಷ್ಟು ಡಿಸ್ಟಿಕ್ ಬಿಟ್ಟಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಕರ್ನಾಟಕದಲ್ಲಿರೋ ಎಲ್ಲಾ ಡಿಸ್ಟಿಕ್ಗೂ ಬಿಟ್ಟಿದ್ದಾರೆ. ನಿಮ್ದು ಯಾವ ಡಿಸ್ಟಿಕ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ. ಇವಾಗ ನಮ್ದು ಏನು ಯಾವ ಡಿಸ್ಟಿಕ್ ಇರುತ್ತೆ ಅದು ಸೆಲೆಕ್ಟ್ ಮಾಡಿ, ನಿಮ್ ತಾಲೂಕು, ಅಡ್ರೆಸ್ ಡೀಟೇಲ್ಸ್ ಮತ್ತೆ ನಿಮ್ದು ಕಾನ್ಸ್ಟಿಟ್ಯೂಷನ್ ಯಾವ್ದು ಬರುತ್ತೆ ಅದು ಎಲ್ಲಾ ಡೀಟೇಲ್ಸ್ ನ ಕಂಪ್ಲೀಟ್ ಆಗಿ ಫಿಲ್ ಮಾಡಿ. ಅದಾದ್ಮೇಲೆ ನಿಮ್ದು ಏನು ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತೆ ಆನ್ಯುವಲ್ ಇನ್ಕಮ್ ಸರ್ಟಿಫಿಕೇಟ್ ಎರಡೂ ಮ್ಯಾಂಡೇಟರಿ ಇರುತ್ತೆ ಇದಕ್ಕೆ. ಅಷ್ಟು ಡೀಟೇಲ್ಸ್ ನ ಕೊಡ್ಬೇಕು. ಇಲ್ಲಿ ಬಂದ್ರೆ ನೀವು ಏನು ಕ್ಯಾಸ್ಟ್ ಸರ್ಟಿಫಿಕೇಟ್ ಏನು ಯಾವ ಕ್ಯಾಸ್ಟ್ ನಿಮ್ದು ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. SC ST OBC ಅಥವಾ ಜನರಲ್ ಕ್ಯಾಟಗರಿ ಏನಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಬೇಕು. ನೀವು ಅದನ್ನ ಸೆಲೆಕ್ಟ್ ಮಾಡಾದ್ಮೇಲೆ ಏನು ಇವಾಗ ಸಪೋರ್ಟ್ ಇಲ್ಲಿ OBC ಅಂತ ಕೊಟ್ಟು ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಪ್ಲೈ ಹಾಕ್ಬೇಕು. ನೀವು ಇಲ್ಲಿ ನೇಮ್ ನ ಡೈರೆಕ್ಟ್ ಆಗಿ ಕೊಡಕ್ ಹೋದ್ರೆ ನೋಡಿ ಇದು ತಗೊಳ್ತಾ ಇಲ್ಲ ನಿಮ್ಗೆ ನೇಮ್ ನ ಹಾಕೋಕೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕ್ತಿದ್ದಂಗೆನೆ ಆಟೋಮೆಟಿಕ್ ಆಗಿ ನಿಮ್ದು ಯಾವ ಕ್ಯಾಸ್ಟ್ ಮತ್ತೆ ಯಾವ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಏನ್ ನೇಮ್ ಇದೆ ಅದು ಇಲ್ಲಿ ಪಾಪ್ಯುಲೇಟ್ ಆಗುತ್ತೆ. ನೀವು ಮತ್ತೆ ಪಾಪ್ಯುಲೇಟ್ ಮಾಡೋ ಅವಶ್ಯಕತೆ ಇರಲ್ಲ. ನಿಮ್ಗೆ ಇಲ್ಲಿ ಏನು ಎಂಟರ್ ಮಾಡಕ್ ಆಪ್ಷನ್ ಬರಲ್ಲ. ಸಿಮಿಲರ್ ಫಾರ್ ಇನ್ಕಮ್ ಸರ್ಟಿಫಿಕೇಟ್ ಆಲ್ಸೋ. ನಿಮ್ದು ಇನ್ಕಮ್ ಏನಿರುತ್ತೆ 2 lakh ಇದೆ 2.5 lakh ಇದೆ ಅದನ್ನ ಅಪ್ಲೈ ಮಾಡಿ. ನೀವು ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಹಾಕ್ತಿದ್ದಂಗೆನೆ ಇಲ್ಲಿ ನೇಮು ಮತ್ತೆ ನಿಮ್ದು ಆದಾಯ ಎಷ್ಟಿದೆ ಅದು ತಗೊಳುತ್ತೆ. ಈ ಆದಾಯನು ಅಷ್ಟೇ ಏನು 2 ಲಕ್ಷ ಅಥವಾ 2.5 ಲಕ್ಷಕ್ಕಿಂತ ಮೇಲಿದ್ರೆ ನೀವು ಅಪ್ಲೈ ಮಾಡಕ್ ಆಗಲ್ಲ ಆದಾಯ. ನೆಕ್ಸ್ಟ್ ಇಲ್ಲಿ ಅಗ್ರಿ ಕೊಟ್ಟು ನಿಮ್ದು ಕ್ಯಾಪ್ಚನ್ ಎಂಟರ್ ಮಾಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಾದ್ಮೇಲೆ ಏನು ಅವರು ಪ್ರೋಸೆಸ್ ಮಾಡುತ್ತೆ. ಇದು ಡಿಪಾರ್ಟ್ಮೆಂಟ್ ಫಾರ್ ವೆಲ್ಫೇರ್, ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಡಿಸೆಬಿಲಿಟಿ ಅವ್ರಿಗೆ ಹೋಗುತ್ತೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ದು ಅಪ್ಲಿಕೇಶನ್ ಏನಿರುತ್ತೆ ಅದನ್ನ ಫರ್ದರ್ ಪ್ರೋಸೆಸ್ ಮಾಡಿಸ್ಬೋದು. ಸೊ ಇಷ್ಟು ಈ ಮಾಹಿತಿ ಈ ವಿಡಿಯೋದಲ್ಲಿ. ನಿಮ್ಗೆ ಏನು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ಯಾರ್ಯಾರು ನಿಮ್ಗೆ ಗೊತ್ತಿರೋರು ಇದ್ದಾರೆ ಅವ್ರಿಗೆಲ್ಲ ಕಳಿಸಿ ಇದನ್ನ ಅಪ್ಲೈ ಮಾಡಕ್ ಹೇಳಿ ಇವಾಗ್ಲೇ. ಸೊ ಥ್ಯಾಂಕ್ ಯು ಸೋ ಮಚ್.